ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಾ ಮಾಡತ್ತೇನಿ. ಇವತ್ತು ಸ್ಪೆಷಲ್ ಇವತ್ತೇನು ಮಾಡತ್ತೇನಂತಂದ್ರೆ ಬಟಾಣಿ ಕುರ್ಮಾ ಮಾಡತ್ತೇನೆ ರೀ. ಯಾವ ರೀತಿ ಮಾಡ್ತೀನಿ, ನಾ ಏನೇನು ಹಾಕ್ತೇನಂತ ತೋರಿಸ್ತೇನಂತ ಬರ್ರಿ. ನಾ ಇದಕ್ಕೆ ತೊಗೊಂಡೇನಿ ರೀ ಬಟಾಣಿ, ಟೊಮೆಟೊ, ಉಳ್ಳಾಗಡ್ಡಿ, ಸ್ವಲ್ಪ ಫ್ಲವರ್ ತೊಗೊಂಡೇನಿ. ಆಮೇಲೆ ಕೊಬ್ಬರಿ ಚಟ್ನಿ, ಕೊತ್ತಂಬರಿ, ಕರಿಬೇವು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಖಾರ, ಸಾಸಿವೆ, ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ. ಇನ್ನು ಹೆಂಗೆ ಮಾಡೋಣಂತ ತೋರಿಸ್ತೇನಂತ ಬರ್ರಿ. ಮೊದಲಿಗೆ ಒಂದು ಬೊಗನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ್ಮೇಲೆ ರೀ ಅದಕ್ಕೆ ಉಳ್ಳಾಗಡ್ಡಿ ಹಾಕೋರಿ. ಆಮೇಲೆ ಕರಿಬೇವು ಹಾಕೋರಿ, ಜೀರಿಗೆ, ಸಾಸಿವೆ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಟೊಮೆಟೊ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊರಿ. ಆಮೇಲೆ ಅದಕ್ಕೆ ಗರಂ ಮಸಾಲ ಒಂದು ಚಮಚೆ, ಆಮೇಲೆ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದ ಮಸಾಲೆನ ಹಾಕ್ರಿ. ಚಂದ ಎಣ್ಣೆ ಬಿಡಬೇಕು, ಆ ಥರ ಫ್ರೈ ಮಾಡ್ಕೊರಿ. ಇನ್ನು ಇದಕ್ಕೆ ಖಾರ ಹಾಕೊಂಡಾದ್ಮೇಲೆ ನೋಡಿರಿ ಯಾವ ಥರ ಫ್ರೈ ಆಯ್ತಂತ. ಕೊಬ್ಬರಿ ಚಟ್ನಿ ಎಲ್ಲ ಹುರಿದ ಎಣ್ಣೆ ಬಿಡಬೇಕು. ಆಮೇಲೆ ಇದಕ್ಕಿನ್ನ ಫ್ಲವರ್ ಮತ್ತು ಬಟಾಣಿ ನೀರಿನಾಗ ಇಟ್ಕೊಂಡು ತೊಳ್ಕೊಂಡಿನು ಅದನ್ನು ಹಾಕೊಳತ್ತೀನಿ. ಸ್ವಲ್ಪ ಫ್ಲವರ್ ಹಾಕೋದ್ರಿಂದ ರುಚಿ ಆಕತ್ತಿ. ಇನ್ನು ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಂಡ್ರಿ, ಕೊತ್ತಂಬರಿ ಹಾಕ್ಕೊಂಡು ಮಸಾಲೆ ಮಾಡಿ ಇಟ್ಕೊಂಡಿದ್ದ ನೀರು ಹಾಕೋರಿ. ಹಾಕತ್ತೀನಿ ನೋಡಿ. ಇನ್ನಿದ ಕುದಿಲಿ ಬಿಡ್ರಿ. ಯಾವ ಥರ ಕುದೈತೈತೆ ಅಂತ ಇದು ಸಲ ಬೆಂದೈತೆ ನೋಡ್ರಿ. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಆದರೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಕುದ್ಮೇಲೆ ಬಂದ್ ಮಾಡಿರಿ. ನೋಡಿರಿ ಯಾವ ರೀತಿ ರೆಡಿ ಆಯ್ತಂತ ಬಟಾಣಿ ಕುರ್ಮಾ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಮಾಡಿ ಬಟಾಣಿ ಕುರ್ಮಾ ಅಂತ. ಇದೇ ರೀತಿ ನೀವು ಮಾಡ್ಕೊಂಡು ತಿನ್ನಿರಿ. ಯಾವ ರೀತಿ ಆಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋ ನೋಡಿದ ಮೇಲೆ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯ್ತಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್, ಲವ್ ಯು.